ಹಾಯ್ ಫ್ರೆಂಡ್ಸ್, ನಾವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ವಿ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಯಾರ್ಯಾರು ಹೋಗ್ತಿದ್ವಿ ಅಂದರೆ ನಾನು, ಹಸ್ಬೆಂಡು ಮತ್ತು ನನ್ನ ಮಗಳು ಹೋಗ್ತಾ ಇದ್ವಿ. ಯಾವ ದೇವಸ್ಥಾನ ಅಂದರೆ ಸಾಸ್ಲು ಅಂತ ಆನ್ ದ ವೇ ಹೋಗ್ತಾ ಇದ್ದೀವಿ. ಇವಾಗ ತುಂಬ ಟೈಮ್ ಆಗಿತ್ತು, ಆದರೂ ಪರವಾಗಿಲ್ಲ ಅಂತ ಹೋಗ್ತಾ ಇದ್ವಿ. ಇವಾಗ ದೇವಸ್ಥಾನ ಹತ್ರ ಬಂದಾಯಿತು. ಇವಾಗ ಬಂದು ನನ್ನ ಮಗಳನ್ನ ಕೊಳದ ಹತ್ರ ಕರ್ಕೊಂಡು ಹೋಗಿ ಕೊಳದಿಂದ 3 ಬಿಂದಿಗೆ ನೀರು ತಂದು ಅವಳಿಗೆ ಸ್ನಾನ ಮಾಡಿಸಿ ಮತ್ತು ನದಿಗೆ ಪೂಜೆ ಮಾಡಿಸಿ ಅಲ್ಲಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ದೇವಸ್ಥಾನ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿ ಅಲ್ಲಿ ತುಪ್ಪ ಮತ್ತು ಪಚ್ಚಕರ್ಪೂರ ಕೊಡ್ತಾರೆ. ಅದನ್ನು ತಗೊಂಡು ಪ್ರತಿದಿನ ಹಚ್ಚಿ ಸ್ನಾನ ಮಾಡಿಸಿದ್ರೆ ಕಡಲೆ ಹಿಟ್ಟಲ್ಲಿ ತುಂಬ ಬೇಗ ಹುಷಾರಾಗುತ್ತೆ ಅಂತಾರೆ. ಅದು ಯಾವುದು ಅಂದರೆ ನಾಗರು ಆದರೂ ಸರಿ, ಯಾವುದೇ ಚರ್ಮದ ಸಮಸ್ಯೆ ಇದ್ದರೂ ಬೇಗ ಹುಷಾರಾಗುತ್ತೆ ಅಂತ ಹೇಳಿದ್ದಾರೆ. ಯಾರಿಗಾರು ಇದ್ದರೆ ಆ ಥರದವರು ಹೋಗಿ ಬನ್ನಿ. ಸೋಮೇಶ್ವರ ಮತ್ತು ಶಂಭುಲಿಂಗೇಶ್ವರ ದೇವಸ್ಥಾನ, ಇಲ್ಲಿ ನಾಗಪ್ಪನ ಸಂಬಂಧಪಟ್ಟಂಥ ದೇವಸ್ಥಾನ. ಇಲ್ಲಿ ಶಂಭುಲಿಂಗೇಶ್ವರ ಅಂತೇಳಿ 1043ನೇ ಇಸ್ವಿಯಲ್ಲಿ ಉದ್ಭವ ಆಗಿದೆ. ಒಂದು ಬಿದಿರು ಮಳೆ ಉದ್ಭವ ಆಗಿದೆ. ಪಂಡಿತ ರಾಜನ ಕಡೆ ಅವರು ಬಿದಿರು ಕಡಿಬೇಕಾದ್ರೆ ಆ ಬಿದಿರು ಕಡಿಬೇಕಾದ್ರೆ ಕೊಟ್ಲಿ ಬಿದ್ದರೆ ಅಂತ ಇವಾಗಲೂ ಇದೆ. ಲಿಂಗ ಉದ್ಭವ 1043 ವರ್ಷ, ಸುಮಾರು 970 ವರ್ಷಗಳಾಗಿದೆ. ಶಂಭುಲಿಂಗೇಶ್ವರ ಮತ್ತು ಅವರು ಸೋಮೇಶ್ವರ ಅಂತೇಳಿ ಸೌರಾಷ್ಟ್ರ ಸೋಮೇಶ್ವರ, ಗುಜರಾತ್ ಸೌರಾಷ್ಟ್ರ ನೆಲೆಯಾದ. ಇಲ್ಲಿ ಯಾವುದೇ ರೀತಿ ದೋಷ ಇದೆ, ರಾಹು ದೋಷ, ಕುಜ ದೋಷ, ಸತ್ ದೋಷ, ಏನೋ ದೋಷ ಇದೆ ಪರಿಹಾರ ಆಗುತ್ತೆ. ಮತ್ತು ಇದು ಮನುಷ್ಯರಿಗೆ ಯಾವುದಾದ್ರು ಸ್ಕಿನ್ ಸಮಸ್ಯೆ, ನಾಗರು ಗಾಯಗಳು, ಈ ರೀತಿ ಯಾವುದಾದಂಥ ದೋಷಗಳು ಪರಿಹಾರ ಆಗುತ್ತೆ. ಮತ್ತು ಗಾಯಗಳು ಯಾವುದೇ ಇದ್ರೂ ಮತ್ತು ಮಕ್ಕಳ ಫಲ ಇಲ್ಲ ಅಂತೇಳಿ ಮಕ್ಕಳ ಫಲ ಆಗುತ್ತೆ. ಮತ್ತು ಈ ರೀತಿ ಅಂದರೆ ಕೆಲಸ ಕಾರ್ಯಗಳು ಯಾವುದೇ ಒಂದು ಜಾಬ್ಗಳಾಗಲಿ ಯಾವುದಾರಾಗಲಿ ಬೇಕು ಅಂತಂದರೆ ಇಮ್ಮಿಡಿಯೇಟ್ಲಿ ಇಲ್ಲಿ ಕೆಲಸಗಳು ಸಕ್ಸಸ್ ಆಗುತ್ತೆ. ಬೇಡಿಕೊಂಡು ಬೇಗ ಗುಣ ಆಗುತ್ತೆ. ಯಾವುದಾದ್ರು ಸರ್ಪ ಕಚ್ಚಬಹುದು ಒಂದು ಪ್ರಸಾದವನ್ನು ಕೊಡ್ತೀವಿ. ಯಾವುದೇ ರೀತಿ ನಾಟಿ ಔಷಧಿಯಾಗಲಿ ಮನೆಯಲ್ಲಿ ಪ್ರಸಾದ ಕೊಟ್ಟು ಅವರು ಆಗೋದು ಹುಷಾರಾಗ್ತಾರೆ. ಯಾವುದೇ ರೀತಿ ತೊಂದರೆ ದೇವಸ್ಥಾನದ ಹತ್ರನೇ ಹುತ್ತನೂ ಇದೆ. ಹೋಗಿ ಹುತ್ತಕ್ಕೆ ಹಾಲು ಎರ್ಕೊಂಡು ಪೂಜೆ ಮಾಡಿಕೊಂಡು ಅಲ್ಲಿರೋ ಮಣ್ಣು ತಗೊಂಡು ಸ್ವಲ್ಪ ಆಗಿರೋ ಗಾಯಗಳಿಗೆ ಹಚ್ಕೊಂಡು ಬಂದರೆ ತುಂಬ ಬೇಗ ಹುಷಾರಾಗುತ್ತೆ. ನಾವು ಹೋದ ವಾರನೂ ಹೋಗಿದ್ದು, ಈ ವಾರನೂ ಹೋಗಿದ್ದು, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ನೀವು ಹೋಗಿ, ಯಾರೆಲ್ಲ ಚರ್ಮದ ಸಮಸ್ಯೆ ಇದೆ ಪ್ರತಿಯೊಬ್ಬರೂ ಹೋಗಿ, ಎಲ್ಲರಿಗೂ ಹುಷಾರಾಗುತ್ತೆ, ಬೇಗನೆ ಹುಷಾರಾಗುತ್ತೆ. ಇದಿರೋದು ದೇವಸ್ಥಾನ ಇರೋದು ಕಿಕ್ಕೇರಿ ಹತ್ರ ಸಾಸ್ಲು ಅಂತ ಅಲ್ಲಿರೋದು ದೇವಸ್ಥಾನ. ಯಾರೇ ಆದರೂ ಪರವಾಗಿಲ್ಲ, ಸಂತಾನ ಫಲ ಇಲ್ಲ ಅಂದವರು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೆ ಬೇಗನೆ ಆಗುತ್ತೆ. ನೋಡಿದ್ದೀನಿ, ನಾನು ಆಗಿರೋದನ್ನು ಕೇಳಿದ್ದೀನಿ. ಹೋಗಿ ಯಾರೆಲ್ಲರಿಗೂ ಪ್ರಾಬ್ಲಮ್ ಇದೆ ಅವರು ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ, ಬೇಗ ಆಗುತ್ತೆ. ಥ್ಯಾಂಕ್ ಯು.